Hello everyone, welcome all to the Physics Wala. I'm your sweet mentor Ritika ma'am. So ಇವತ್ತು ನೋಡೋಣ how PYQ is going to help you people to score 95%. So ಈಗ PYQs ಅಂದ್ರೆ ಏನಪ್ಪ? Previous year question paper. So previous year question paper ಯಾವ ತರ ನಿಮಗೆ ಹೆಲ್ಪ್ ಮಾಡುತ್ತೆ to score 95%. ಈಗ 95% ಅಂತೂ ಎಲ್ಲ ಹುಡುಗರದು ಟಾರ್ಗೆಟ್ ರೈಟ್. ಸೊ ಸ್ವಲ್ಪ ಹುಡುಗರ ಟಾರ್ಗೆಟ್ ಅಂತೂ 625 or 625, that is almost 99 to 100% ಟಾರ್ಗೆಟ್ ಅಂತೂ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ಇಟ್ಟಿರ್ತಾರೆ ರೈಟ್. ಸೊ ಆ ಟಾರ್ಗೆಟ್ ಗೆ ರೀಚ್ ಮಾಡ್ಬೇಕಂದ್ರೆ PYQs ಯಾವ ತರ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ನೋಡ್ಕೊಳ್ಳೋಣ ಒನ್ ಬೈ ಒನ್. ಓಕೆ, ಸೊ ಫಸ್ಟ್ ಇಸ್ ಆಕ್ಚುಲಿ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್. ಸೊ PYQs ಇಂದ ನಿಮಗೆ ಒಂದು ಐಡಿಯಾ ತಿಳಿಯುತ್ತೆ ಈ ಕಾನ್ಸೆಪ್ಟ್ ಇಂದ. ಲೈಕ್ ಎಕ್ಸಾಂಪಲ್ ಒಂದು ತಗೊಳ್ಳೋಣ, ಲೈಕ್ ನನ್ನ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ಚಾಪ್ಟರ್ ಇದೆಯಪ್ಪ. ಸೊ ಈ ಚಾಪ್ಟರ್ ಇಂದ ಆ ಕಾನ್ಸೆಪ್ಟ್ ಅಲ್ಲಿ ಲೈಕ್ ಬ್ಯಾಲೆನ್ಸ್ ಇನ್ ದ ಕೆಮಿಕಲ್ ಇಕ್ವೇಶನ್, ಈ ಕಾನ್ಸೆಪ್ಟ್ ಇಂದ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ PYQs ದಲ್ಲಿ, ಲೈಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಲ್ಲಿ ಯಾವ ತರ ಕೇಳ್ತಾರೆ ಕ್ವಶನ್, ಪ್ಯಾಟರ್ನ್ ಹೇಗಿರುತ್ತೆ ಕ್ವಶನ್ ಕೇಳೋದು, ವೆದರ್ ದೇ ವಿಲ್ ಆಸ್ಕ್ ಇಟ್ ಟ್ವಿಸ್ಟೆಡ್ ವೇ ಆರ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರ, ಅದರದ್ದು ಒಂದು ನಾಲೆಜ್ ಇರಬೇಕು ಹುಡುಗರಿಗೆ. ಓಕೆ, ಸೊ ನಿಮ್ಗೆ ಅಕಸ್ಮಾತ್ ಅದ್ರ ನಾಲೆಜ್ ಇರಲಿಲ್ಲ ಅಂದ್ರೆ, ನಿಮ್ಗೆ ಅಕಸ್ಮಾತ್ ಸಡನ್ ಆಗಿ ಯಾವ್ದಾದ್ರು ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಕೇಳಿದ್ರಪ್ಪ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೇಳಿದ್ರೆ ಅಂದ್ರೆ ನಿಮಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಬಿಕಾಸ್ ನೀವು ಬರೀ ಎಕ್ಸರ್ಸೈಸ್ ಕ್ವಶನ್ಸ್ ಅನ್ನ ಓದಿ ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಬಿಟ್ಟಿರ್ತಾರ ರೈಟ್. ಸೊ ಈ PYQs ಇಂದ ನಿಮಗೆ ತಿಳಿಯುತ್ತೆ ಲೈಕ್ ಎಕ್ಸರ್ಸೈಸ್ ಕ್ವಶನ್ ಇಂದ ಅಷ್ಟೇ ಕ್ವಶನ್ಸ್ ಅನ್ನ ಕೇಳಲ್ಲ, ದೇ ವಿಲ್ ಇವನ್ ಆಸ್ ದ ಕ್ವಶನ್ಸ್ ಫ್ರಮ್ ಯೋರ್ LBA ಸೀರೀಸ್ ಅಂಡ್ ಫ್ರಮ್ ಯೋರ್ PYQs ಆಲ್ಸೋ. ಸೊ ಈಗ PYQ ಸೀರೀಸ್ ಅದು ಯಾಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ, ಸೊ PYQs ಇಂದ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಪ್ಯಾಟರ್ನ್ ದಲ್ಲಿ ಕ್ವಶನ್ ಕೇಳ್ತಾರೆ ಅಂಡ್ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ರೆ ನಮಗೆ ಆನ್ಸರ್ಸ್ ಅನ್ನ ಬರಿಬಹುದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬಹುದು. ಸೊ ಆತರ ನೀವು ಕ್ವಶನ್ಸ್ ಅನ್ನ ಓದ್ಬಿಟ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಿಂದ ನಿಮಗೊಂದು ಕ್ಲಿಯರ್ ಓಕೆ ಈ ಕಾನ್ಸೆಪ್ಟ್ ಇಂದ ಈ ತರ ಕ್ವಶನ್ಸ್ ಕೇಳ್ತಾರೆ, ಆ ತರ ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಮಾಡ್ಕೋಬೇಕಪ್ಪ ಅನ್ನೋದು ನಿಮಗೆ ತಿಳಿಯುತ್ತೆ. ಅಂಡ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಬಹಳ ಹುಡುಗರು ಟೆಕ್ಸ್ಟ್ ಬುಕ್ಸ್ ಅನ್ನ ಅವಾಯ್ಡ್ ಮಾಡ್ತಾರೆ. ಸೊ ಟೆಕ್ಸ್ಟ್ ಬುಕ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ಇನ್ ಬಿಟ್ವೀನ್ ಫ್ರಮ್ ದ ಟೆಕ್ಸ್ಟ್ ಬುಕ್ಸ್ ಆಲ್ಸೋ ಕ್ವಶನ್ಸ್ ಅನ್ನ ಕೇಳ್ತಾರೆ. ಯಾವ್ದು ಕೇಳ್ತಾರಪ್ಪ ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಅದೆಲ್ಲ ನಿಮ್ಗೆ ಗೊತ್ತಾಗೋದು ಫ್ರಮ್ ದ PYQs. ಓಕೆ, ಸೆಕೆಂಡ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ನಿಮ್ಗೆ ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಗೊತ್ತಾಗುತ್ತೆ. ಲೈಕ್ ಎಕ್ಸಾಂಪಲ್, ಈಗ ನಾವು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಫಿಸಿಕ್ಸ್ ದಲ್ಲಿ ತಗೊಂಡ್ರೆ ಇಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಯಾವ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಇದೆ, ಪವರ್ ಬಹಳ ಇಂಪಾರ್ಟೆಂಟ್ ಇದೆ, ಸೀರೀಸ್ ಮತ್ತೆ ಪ್ಯಾರಲಲ್ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಆ ಮೂರೋದ್ರಲ್ಲಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಫಿಕ್ಸ್ ರೈಟ್. ಸೊ ಇದು ನಮಗೆ ಒಂದು ಐಡಿಯಾ ಗೊತ್ತಿರಬೇಕು. ನಾವ್ ಯಾವಾಗ ಗೊತ್ತಾಗುತ್ತೆ ಆ ಐಡಿಯಾ ನಮಗೆ, ಲೈಕ್ ಸೀರೀಸ್ ದಿಂದ ಒಂದು ಕ್ವಶನ್ ಕೇಳ್ತಾರಪ್ಪ, ಪ್ಯಾರಲಲ್ ದಿಂದ ಒಂದು ಕ್ವಶನ್ ಕೇಳ್ತಾರೆ, ಪವರ್ ಮೇಲೆ ಕ್ವಶನ್ಸ್ ಕೇಳ್ತಾರಂತ ನಿಮಗೆ ಯಾವಾಗ ಐಡಿಯಾ ಗೊತ್ತಾಗೋದು, ವೆನ್ ಯು ಪೀಪಲ್ ವಿಲ್ ಚೆಕ್ ದ PYQs. ಸೊ ನೀವು PYQs ಚೆಕ್ ಮಾಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಲೈಕ್ ಅದರಿಂದ ಯಾವ ತರ ಕ್ವಶನ್ಸ್ ಮತ್ತೆ ಯಾವ ತರ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ಅನ್ನೋದು. ಓಕೆ, ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಥರ್ಡ್ ಪಾಯಿಂಟ್ ಬರುತ್ತೆ ಐಡೆಂಟಿಫೈ ದ ವೀಕ್ ಏರಿಯಾ ಸೊ ಯು ನೋ ವಾಟ್ ಇಸ್ ಟು ಇಂಪ್ರೂವ್. ಓಕೆ, ಏನನ್ನ ಇಂಪ್ರೂವ್ ಮಾಡ್ಕೋಬಹುದು. ಲೈಕ್ ಎಕ್ಸಾಂಪಲ್ ನಾನು ಹೇಳ್ದೆ ನಿಮಗೆ ಕಾನ್ಸೆಪ್ಟ್ ತಿಳಿಯುತ್ತಪ್ಪ PYQs ನ ನೋಡಿದ್ರೆ. ಸೊ ಈಗ PYQs ನ ನೋಡಿದ್ರಿ, ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತಪ್ಪ, ಲೈಕ್ ವಿ ಗಾಟ್ ಟು ನೋ ದಟ್ ಪವರ್ ಮತ್ತೆ ಸೀರೀಸ್ ಮತ್ತೆ ಪ್ಯಾರಲಲ್ ಕೆಮಿಕಲ್ ಬ್ಯಾಲೆನ್ಸಿಂಗ್ ರ್ಯಾನ್ಸಿಸಿಟಿ ಅಂಡ್ ಈವನ್ ಫ್ರಮ್ ದ ಕ್ವಶನ್ಸ್ ನ ಕೇಳ್ತಾರೆ. ಸೊ ಇವೆಲ್ಲ ಕ್ವಶನ್ಸ್ ನ ಕಾನ್ಸೆಪ್ಟ್ ನಮಗೆ ಗೊತ್ತಾದ್ರೆ ಆ ಕಾನ್ಸೆಪ್ಟ್ ಟೆಕ್ಸ್ಟ್ ಬುಕ್ ದಲ್ಲಿ ಎಲ್ಲಿದೆ, ಹೇಗೆ ನಾವು ಪಾಯಿಂಟ್ಸ್ ಮಾಡ್ಕೋಬೇಕು ಅದನ್ನ. ಸೊ ಪಾಯಿಂಟ್ ಮಾಡ್ಕೊಂಡು ಓನ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ರೆ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು ಆನ್ಸರ್ಸ್ ಬರೀಲಿಕ್ಕೆ. ಓಕೆ, ಸೊ ಆನ್ಸರ್ಸ್ ಬರೀಲಿಕ್ಕೆ ಅಕಸ್ಮಾತ್ ನಾವು ಇಂಪ್ರೂವೈಸ್ ಮಾಡ್ಕೊಂಡ್ರೆ ಇಟ್ ಇಸ್ ರಿಯಲಿ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಟು ಯು ಪೀಪಲ್ ಇಟ್ ಸೆಲ್ಫ್. ಓಕೆ, ನಿಮಗೆ ಹೆಲ್ಪ್ ಆಗ್ಬೇಕಂದ್ರೆ ಈ ಐಡಿಯಾನ ಪ್ಲೀಸ್ ಸ್ಟಾರ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ, ಬಿಕಾಸ್ ಬಹಳ ಹೆಲ್ಪ್ ಆಗುತ್ತೆ ನಿಮಗೆ. ಫಸ್ಟ್ ಟೆಕ್ಸ್ಟ್ ಬುಕ್ ನೋಡಿ, ಆ ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಮಾಡ್ಕೊಳ್ಳಿ, ಓನ್ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ, ಆಮೇಲೆ ಆ ಯಾವ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದು PYQs ಅಲ್ಲಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಹೌ ಟು write the answers effectively and score maximum of marks. ಮ್ಯಾಮ್ PYQs ಅದು ಗೊತ್ತಾಗುತ್ತಾ? ಎಸ್. ಸೊ ಬಹಳ ಮಂದಿ ಹುಡುಗರು ಆಲ್ರೆಡಿ ಆನ್ಲೈನ್ ದಲ್ಲಿ ಹಾಕಿರ್ತಾರೆ ದಟ್ ದೇ ಹ್ಯಾವ್ ಸ್ಕೋರ್ಡ್ ಔಟ್ ಆಫ್ ಔಟ್ ಇನ್ ದಟ್ ಸಬ್ಜೆಕ್ಟ್, ಮತ್ತೆ ಆನ್ಲೈನ್ ದಲ್ಲಿ ಫೋಟೋಸ್ ಅನ್ನ ಅಪ್ಲೋಡ್ ಮಾಡಿರ್ತಾರೆ ಬಹಳ ಮಂದಿ ಹುಡುಗರು. ಓಕೆ, ಬಹಳ ಹಿಂಗ್ ಆನ್ಸರ್ ಬರ್ದಪ್ಪ, ಪಾಯಿಂಟ್ ವೈಸು ಕೀವರ್ಡ್ಸ್ ಅನ್ನ ಮೆನ್ಷನ್ ಮಾಡಿದೆ, ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದೆ. ಸೊ ಸ್ಕೀಮ್ ಆಫ್ ಮಾರ್ಕ್ಸಿಂಗ್, ಓಕೆ, ದಟ್ ಇಸ್ KCAB ವೆಬ್ಸೈಟ್ ದಲ್ಲಿ ಸ್ಕೀಮ್ ಮಾರ್ಕ್ಸಿಂಗ್ ಅಂತ ಇರುತ್ತೆ. ಅದರಲ್ಲಿ ಈ ಕ್ವಶನ್ ಗೆ ಯಾವ ಪಾಯಿಂಟ್ ಗೆ 1 ಮಾರ್ಕ್ ಸಿಗುತ್ತೆ, ಯಾವ ಸ್ಟೆಪ್ ಅಲ್ಲಿ 1 ಮಾರ್ಕ್ ಸಿಗುತ್ತೆ, ಯಾವ ತರ ಆ ಮಾರ್ಕ್ಸ್
ಮಾರ್ಕ್ಸ್ ಅನ್ನ ಡಿವೈಡ್ ಮಾಡಿದ್ದಾರೆ. ಲೈಕ್ ಎಕ್ಸಾಂಪಲ್ ಮ್ಯಾಥ್ಸ್ ದಲ್ಲಿ ಒಂದು ಡೆರಿವೇಶನ್ ಇದೆಯಪ್ಪ, ಅದು 5 ಮಾರ್ಕ್ಸ್ ಕೇಳ್ತಾರೆ. ಸೊ ಆ 5 ಮಾರ್ಕ್ಸ್ ಅನ್ನ ಆ ಡೆರಿವೇಶನ್ ದಲ್ಲಿ ಹೇಗೆ ಡಿವೈಡ್ ಮಾಡಿದ್ದಾರೆ, ಹೇಗೆ ಮಾರ್ಕ್ಸ್ ಬೀಳಬಹುದು, ಅದರದ್ದು ಕ್ಲಾರಿಟಿ ನಿಮಗೆ ಇದ್ರೆ ನಿಮಗೂ ಕೌಂಟ್ ಮಾಡ್ಲಿಕ್ಕೆ ಆಮೇಲೆ ಮಾರ್ಕ್ಸ್ ಈಸಿ ಆಗುತ್ತೆ. ಅಂಡ್ ಡೋಂಟ್ ಥಿಂಕ್ ಲೈಕ್ ಮ್ಯಾಮ್ ನಾನು ಡೈರೆಕ್ಟ್ ಆನ್ಸರ್ ಮಾಡಿ ಬರ್ದ್ಬಿಟ್ರೆ ಮ್ಯಾಥ್ಸ್ ದಲ್ಲಿ ನಂಗೆ ಸ್ಕೋರ್ ಆಗುತ್ತೆ. ನೋ, ಸ್ಟೆಪ್ಗೂ ಮಾರ್ಕ್ಸ್ ಇರುತ್ತೆ. ಸೊ ಮೇಕ್ ಶೋರ್ ಅವೆಲ್ಲ ನಿಮಗೆ ಐಡಿಯಾ ಗೊತ್ತಾಗೋದು ವಿತ್ ದ ಹೆಲ್ಪ್ ಆಫ್ PYQs ಇಟ್ಸೆಲ್ಫ್. ಹೇಗೆ ಹುಡುಗರು ಬರ್ದಿದ್ದಾರೆ, ಹೇಗೆ ಸ್ಕೀಮಿಂಗ್ ಆಗುತ್ತೆ, ಅದರದ ಕ್ಲಾರಿಟಿ ನಿಮಗೆ ಈಗಿಂದಾನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ, FA1 ಇಂದಾನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬಹಳ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಅಂಡ್ ಮೇನ್ ಥಿಂಗ್, ನೀವು ಅಕಸ್ಮಾತ್ ಇನ್ನಾದ್ರೂ SSLC ವೀರಾ ಬ್ಯಾಚ್ ಅನ್ನ ಎನ್ರೋಲ್ ಮಾಡಿಲ್ಲ ಅಂದ್ರೆ ಫಾಸ್ಟ್ ಆಗಿ ಎನ್ರೋಲ್ ಮಾಡಬೇಕು. ಯಾಕಂದ್ರೆ ಇವೆಲ್ಲ ನನಗೆ ಏನ್ ಹೇಳ್ತಿದ್ದೇನಲ್ಲ ಅಬೌಟ್ ದ PYQs, ಅಬೌಟ್ ದ LPE ಸೀರೀಸ್, ಇವೆಲ್ಲ ಥಿಂಗ್ಸ್ ನಾನು ಆಲ್ರೆಡಿ SSLC ವೀರಾ ಬ್ಯಾಚ್ ದಲ್ಲಿ ಚಾಪ್ಟರ್ ವೈಸ್ ಎವ್ರಿ ಕ್ಲಾಸ್ ದಲ್ಲಿ ಕಾನ್ಸೆಪ್ಟ್ಸ್ ನ ತಗೊಂಡ್ ಬರ್ತಿದ್ದೇನೆ. ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ದಲ್ಲಿ ಈ ಕಾನ್ಸೆಪ್ಟ್ ಇಂದ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ನೀವು ಹೋಗಿ ಸರ್ಚ್ ಮಾಡಿ ಅದನ್ನ ತಗೊಂಡ್ ಬಂದ್ ಬರೋಷ್ಟರಲ್ಲಿ ನಾನೇ ನಿಮಗೆ ತಂದು ಕೊಡ್ತೇನಲ್ಲ. ಸೊ ಅದಕ್ಕೆ ನಾನು SSLC ವೀರಾ ಬ್ಯಾಚ್ ದಲ್ಲಿ ಆಲ್ರೆಡಿ ಅದನ್ನ ಚಾಪ್ಟರ್ ವೈಸ್, ಕಾನ್ಸೆಪ್ಟ್ ವೈಸ್ ನಾನು ಕ್ವಶನ್ಸ್ ತಗೊಂಡ್ಬರ್ತಿದ್ದೇನೆ. ಅಂಡ್ ವಿತ್ ದಟ್ ಇವನ್ ಐ ಆಮ್ ಗಿವಿಂಗ್ ಯು DPP ಸೊಲ್ಯೂಷನ್ಸ್ ವಿತ್ DPP ಕ್ವಶನ್ಸ್ ಆಲ್ಸೋ. ಅದರಿಂದ ನಿಮಗೆ ಬಹಳ ಬಹಳ ಹೆಲ್ಪ್ ಆಗುತ್ತೆ. ಅಂಡ್ ರೈಟ್ ನಾವ್ ದ ಗೋಟ್ ಸೇಲ್ ಇಸ್ ಲೈವ್. ಓಕೆ, ಗೋಟ್ ಸೇಲ್ ಲೈವ್ ಇದೆ, ಇವತ್ತು ಲಾಸ್ಟ್ ಡೇ ಇದೆ. ಅಕಸ್ಮಾತ್ ಇನ್ನಾದ್ರೂ ಹೋಗಿ ಎನ್ರೋಲ್ ಆಗಿಲ್ಲ ಅಂದ್ರೆ ಹೋಗಿ ಎನ್ರೋಲ್ ಆಗಿ, ಬಿಕಾಸ್ ಇದರಿಂದ ನಿಮಗೆ ಬಹಳ ಬಹಳ ಹೆಲ್ಪ್ ಆಗೋದಿದೆ. ಓಕೆ, ಅಂಡ್ ದ ಪ್ರೈಸ್ ಇಸ್ ಓನ್ಲಿ ಜಸ್ಟ್ 1,999. ಸೊ ಈ ಪ್ರೈಸಿನಲ್ಲಿ ಇವೆಲ್ಲ ಥಿಂಗ್ಸ್ ನಿಮಗೆ ಸಿಗೋದು ಬಹಳ ಗ್ರೇಟ್. ಓಕೆ, ಬಿಕಾಸ್ ನೀವು ಹೋಗಿ KCAB ವೆಬ್ಸೈಟ್ ದಲ್ಲಿ ಹೋಗಿ ಎಲ್ಲಾ ಕ್ವಶನ್ಸ್, ಕಾನ್ಸೆಪ್ಟ್ಸ್ ನೋಡು ಬದ್ಲಿ ನಾನೇ ಎಲ್ಲ ಕೊಡ್ತಿದ್ದೀನಲ್ಲ. ಸೊ ಅಲ್ಲಿ ಹೋಗಿ ನೀವು ಎಲ್ಲ ನೋಡ್ಕೋಬಹುದು. ನಾಟ್ ಓನ್ಲಿ ಇನ್ ಮೈ ಸಬ್ಜೆಕ್ಟ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಇನ್ ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇವನ್ ಇನ್ ಇಂಗ್ಲಿಷ್, ಕನ್ನಡ, ಎಲ್ಲದ್ರಲ್ಲಿನೂ ಅವೆಲ್ಲ ಕ್ವಶನ್ಸ್ ಬರ್ತಿದೆ. ಅದ್ರ ಸಲುವಾಗಿ ಹೋಗಿ ಅದ್ರಲ್ಲಿ ನೋಡ್ಕೊಂಡ್ರೆ PYQs ಐಡಿಯಾ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಅಬೌಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸೊ PYQs ಇಂದ ಬೂಸ್ಟ್ ಆಗುತ್ತೆ ನಿಮ್ ಕಾನ್ಫಿಡೆನ್ಸ್. ಯಾಕಂದ್ರೆ ನಿಮ್ಗೆ ಯಾವ ತರ ಕ್ವಶನ್ಸ್ ಕೇಳ್ತಾರಪ್ಪ ಅನ್ನೋದು ಅರ್ಥ ಇದ್ರೆ ಏನ್ ಪ್ರಾಬ್ಲಮ್ ಇದೆ, ರೈಟ್? ಸೊ ಅದ್ರ ಸಲುವಾಗಿ ನೀವು ಬೂಸ್ಟ್ ಮಾಡ್ಕೋಬೇಕು ನಿಮ್ ಕಾನ್ಫಿಡೆನ್ಸ್ ಅನ್ನ. ಅಂದ್ರೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅನ್ನೋದು PYQs ಇಂದ ನೋಡ್ಬೇಕು. ಲಾಸ್ಟ್ ಇಸ್ ಆನ್ ನಾಟ್ ಲೀಸ್ಟ್, ಸೊ ದೇ ಮೇಕ್ ರಿವಿಷನ್ ಫಾಸ್ಟರ್ ಅಂಡ್ ಮೋರ್ ಎಫೆಕ್ಟಿವ್. ಸೊ ರಿವಿಷನ್ ಅನ್ನ ಕಂಪ್ಲೀಟ್ ಆಗಿ ಫಾಸ್ಟ್ ಮಾಡುತ್ತೆ. ಯಾಕಂದ್ರೆ ನಿಮಗೆ ಕ್ವಶನ್ಸ್ ನೋಡಿದ ತಕ್ಷಣ ಆನ್ಸರ್ಸ್ ನೆನಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನೀವು ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಮಾಡ್ಕೊಂಡಿರಪ್ಪ. ಸೊ ಅದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ, ಕಾನ್ಫಿಡೆನ್ಸ್ ಬರುತ್ತೆ, ಖುಷಿ ಆಗುತ್ತೆ. ಯಾರಾದ್ರೂ ಒಂದು ಕ್ವಶನ್ ಕೊಟ್ಬಿಟ್ರೆ ಅದು ಆನ್ಸರ್ ಮಾಡಿಬಿಟ್ರೆ ನಿಮಗೊಂದು ಖುಷಿ. ಓಕೆ, ಆ ಖುಷಿ ನಿಮ್ಗೆ ಆದ್ರೆ ಇಟ್ಸ್ ಗ್ರೇಟೆಸ್ಟ್ ಥಿಂಗ್. ಓಕೆ, ಸೊ ಅದಕ್ಕೆ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನಾನೆಲ್ಲ PYQs SSLC ವೀರಾ ಬ್ಯಾಚ್ ದಲ್ಲಿ ಎಲ್ಲಾ ಕಾನ್ಸೆಪ್ಟ್ ಜೊತೆ PYQs ತಗೊಂಡ್ ಬರ್ತಿದ್ದೇನೆ. ಅಂಡ್ ಐ ಆಮ್ ಸಾಲ್ವಿಂಗ್ ಇಟ್ ವಿತ್ ದ ಸೊಲ್ಯೂಷನ್ಸ್ ನಾನು ಕೊಡ್ತಿದ್ದೇನೆ. ಸೊ ವಿತ್ ದಟ್ ಯಾವ್ಯಾವ LBE ಸೀರೀಸ್ ದಲ್ಲಿ ಕ್ವಶನ್ಸ್ ಇದೆಲ್ಲ ಅವೆಲ್ಲಾನು ಇನ್ಕ್ಲೂಡ್ ಮಾಡ್ತಿದ್ದೇನೆ DPPs ದಲ್ಲಿ. ಬಿಗ್ ಅಂಡ್ ಡೋಂಟ್ ಥಿಂಕ್ ಲೈಕ್ ಬರೀ DPPs ಕೊಡ್ತಿದ್ದಾರೆ ಮ್ಯಾಮ್, ಆ ತರ ಸೊಲ್ಯೂಷನ್ ಅನ್ನು ಕೊಡ್ತೇವೆ. ಸೊ ಇವೆಲ್ಲ ಬೆನಿಫಿಟ್ಸ್ ಇದೆ SSLC ವೀರಾ ಬ್ಯಾಚ್ ದಲ್ಲಿ. ಅಂಡ್ ಈಗ ಸೇಲ್ ನಡೀತಿದೆ. ಸೊ ದ ಗೋಟ್ ಸೇಲ್ ಇಸ್ ಲೈವ್ ರೈಟ್ ನಾವ್. ಸೊ ಜಸ್ಟ್ 1,999 ಗೆ ಸಿಗ್ತಿದೆ ಈ ಪ್ರೈಸ್. ಸೊ ಫಾಸ್ಟ್ ಆಗಿ ಎನ್ರೋಲ್ ಆಗಿ, so that you can take the classes very sooner. Right? Till then, see you everyone.